ಇನ್ನೊಂದು ಪ್ಲೇಟ್ ಕುಣಿಸಿದೆ ನೋಡಿ ಅವತಾರವ. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಮಗನ ಬರ್ತಡೇ. ಸಿಹಿ ಮಡ್ಗಿ ನನ್ನ ಮಗನ ಕೈಲಿ ಪೂಜೆ ಮಾಡಿಸೋದ ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ಪೂಜೆ ಮಾಡಿಸ್ಬೇಕು ಅವನ ಕೈಲಿ. ಈಗ ಪೂಜೆ ಸಾಮಾನೆಲ್ಲ ಹಾಕೊಂಡಿದ್ದೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದ ಅಂತ ಅಂದ್ಕೊಂಡು ಅದಕ್ಕೆ ಪೂಜೆ ಸಾಮಾನೆಲ್ಲ ಹಾಕೊಂಡಿದ್ದೀವಿ. ಇವನ ಕೈಲಿ ದೀಪ ಹಚ್ಚಿಸೋದ ಅಂದ್ಕೊಂಡು ಹಚ್ತಾವನೆ ನೋಡಿ, ಪೂಜೆ ಮಾಡ್ತಾವನೆ. ವಿದ್ಯಾಭ್ಯಾಸ ಕೊಡಪ್ಪ, ಐಶ್ವರ್ಯ ಕೊಡಪ್ಪ, ಶ್ರೀರಕ್ಷಣ ಕಾಪಾಡಪ್ಪ. ಇವತ್ತು ನಾನು ಹುಟ್ಟಿದ ದಿನ ಖುಷಿಯಾಗಿಡಂಗೆ ಮಾಡಪ್ಪ. ಅವನು ಇಷ್ಟ ಬಂದಾಗ ಮಾಡ್ತಾವ ನೋಡಿ ಪೂಜೆ. ನೀಟಾಗಿ ಮಾಡ್ದ ಒಟ್ಟಿನಲ್ಲಿ ಪೂಜೆನ ನೋಡಿ. ನಮಸ್ಕಾರ ಮಾಡ್ಕೊತಾನೆ. ನಿಧಾನ ಅಂತೂ ಇಲ್ಲ, ಫಾಸ್ಟು ಪೂಜೆ ಇವ್ರದ್ದು. ಮಾಡಿ ಮಗನೆ. ಪೂಜೆ ಎಲ್ಲ ಮುಗಿಸ್ತಾ ನಾಷ್ಟ ಮಾಡುವಂತ ಕೂತ್ಕೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ಲೇಟ್ ಇಲ್ಲಿ ಬಿದ್ದೈತೆ. ಕೈಯಲ್ಲಿ ದೋಸೆ ಹಿಡ್ಕೊಂಡು ಮನಿಕೊಂಡು ಒದ್ದಾಡ್ತಾವನೆ. ಎತ್ತಿನೋ ಅಂದರೆ ಎದ್ದೊಳಕ್ಕಾಗಲ್ಲ ಅವ್ರಿಗೆ. ಕೂತ್ಕೊಂಡು ತಿನ್ನು ಮಗನೆ. ಹಂಗೆ ಸ್ಮೈಲ್ ಕೊಟ್ಕೊಂಡು ಅಲ್ಲೇ ಬಿದ್ದು ಒದ್ದಾಡ್ತಾವ್ರೆ. ತಿನ್ಕೋ. ಕೂತ್ಕೊಂಡಂತೂ ತಿನ್ನಲ್ಲ, ಮನಿಕಂದೇ ಜಾಸ್ತಿ ತಿನ್ನೋದು. ನೋಡಿ ಅವ್ರ ಅವತಾರ. ದೇವಸ್ಥಾನಕ್ಕೆ ಹೋಗೋದ ಅಂದಮೇಲೆ ಎದ್ದು ಕೂತ್ಕೊಂಡ್ರು ನೋಡಿ. ಗುಡ್. ಸ್ವಲ್ಪ ತಿಂದ ಹಂಗೆ ಪೂಜೆ ಸಾಮಾನು ತರೋದ ಅಂತ ಹೋದೆ. ನಾವು ಹಿಂಗೆ ರೆಡಿಯಾಗಿದ್ದೋ. ಈಗ ಕರ್ಕೊಂಡು ಹೋಗ್ಬೇಕೀಗ, ಹೋಗ್ತಾಯಿದ್ವಿ ನೋಡಿ. ಅವ್ನು ಹಿಂಗೆ ರೆಡಿಯಾಗಿದೆ. ಸ್ಲಿಪ್ಪರ್ ಬೇರೆದು ಹಾಕೊಳ್ಳೋ ಅಂದರೆ ಹಾಕೊಂಡವ್ನು ನೋಡಿ, ಹಳೆ ಸ್ಲಿಪ್ಪರ್ನೇ. ಶೂ ಆದರೆ ಬಿಚ್ಚೋಕ್ಕಾಗಲ್ಲ ಅಂತ ಸ್ಲಿಪ್ಪರ್ ಹಾಕಿದ್ವಿ. ಹೋಗೋದಾರಿ ಕೆರೆ ತುಂಬಿತ್ತು ನೋಡಿ ಗೈಸ್. ಈ ಕಡೆ ನಮ್ಮೂರಲ್ಲಿ ಚಿರತೆ ಬಂದೈತೆ ಅಂತ ಬೋನ್ ಮಡಗಿದ್ರು. ಅದು ನೋಡ್ರೆ ಬೀಳನೇ ಇಲ್ಲ. ಅದೆಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಚಿರತೆ. ದೇವ್ರಿಗೆ ಹೂವು ತಗೊಂಡ್ವಿ. ಸುತ್ತ ಹಣ್ಣು ಹೂವು ತರಕಾರಿ ಆ ಥರ ಮಡಿಕೊಂಡಿದ್ರು ನೋಡಿ. ದೇವಸ್ಥಾನಕ್ಕೆ ಬಂದ್ವಿ. ಮಾದೇಶ್ವರನ ದೇವಸ್ಥಾನ ಕೆ ನಗರದಲ್ಲಿರೋದು ಇದು. ತುಂಬ ಚೆನ್ನಾಗೈತೆ ಮಾತ್ರ ದೇವಸ್ಥಾನ. ಕಾಲು ತೊಳೆಯೋದ ಅಂತ ಅಂದ್ಕೊಂಡು ಹೋದ್ವಿ. ಪೂಜೆ ಬೆಳಗ್ಗೆನೇ ಸ್ಟಾರ್ಟ್ ಆಗಿರುತ್ತೆ. ಬಂದ್ವಿ ನಾವು ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡು. ನನ್ನ ಮಗನ ಹೆಸ್ರಲ್ಲಿ ಅರ್ಚನೆ ಮಾಡ್ಸೋದ ಅಂತಲೂ ಬಂದ್ವಿ. ನಾನೆಲ್ಲ ಹಾಕೊಳ್ಳೋದ ಅಂತ ಅಂದ್ಕೊಂಡು ಈ ಕಡೆ ಬಂದೆ. ಅವರು ಮೊದಲೇ ದೇವ್ರು ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ. ನೋಡ್ತೀನಿ ಅಂತ ಆಟ ಮಾಡ್ದ. ಅವ್ರ ಅಪ್ಪ ಅಲ್ಲೇ ಎತ್ಕೊ ಹೋದ್ರು ನೋಡಿ. ಇದೇ ದೇವಸ್ಥಾನ ಮಾದೇಶ್ವರಂದು. ಒಂಥರ ದೇವಸ್ಥಾನಕ್ಕೆ ಬಂದ್ರೇ ಒಂಥರ ಮೈಂಡ್ ಫ್ರೆಶ್ ಆಯ್ತದೆ. ನೋಡ್ತಾ ಇರೋನೇ ಒಂಥರ ನೆಮ್ಮದಿ ಸಿಗ್ತದೆ ದೇವಸ್ಥಾನದಲ್ಲಿ. ನಾನೆಲ್ಲ ಸ್ವೀಟು ಪೂಜೆ ಸಾಮಾನೆಲ್ಲ ಹಾಕಿ ಪೂಜೆ ಮಾಡಿಸೋದ ಅಂತ ಅಂದ್ಕೊಂಡು ಹೋದ್ವಿ. ಮುಂದ್ಗಡೆ ಎಲ್ಲ ಶಿವ ಗಣಪತಿ ಎಲ್ಲ ಕೂರಿಸಿದ್ರು ನೋಡಿ. ಶಿವ ಎದ್ದು ಬರೋಂಗೆ ಕಾಣ್ತಿತ್ತು ಶಿವಪ್ಪ ಗಣಪ ಇದು. ಈ ಕಡೆ ನೈವೇದ್ಯ ಏನೋ ದೇವ್ರಿಗೆ ಇದು ಮಾಡ್ತಿದ್ರು, ಅದಕ್ಕೆ ಸ್ಕ್ರೀನ್ ಹಾಕೊಂಡಿದ್ರು. ಆಮೇಲೆ ಓಪನ್ ಮಾಡಿದ್ರು, ಎಲ್ಲ ಪೂಜೆ ಮಾಡಿ ಒಳಗಡೆ. ಇವಾಗ ನಾವು ಪೂಜೆ ಕೊಟ್ವಿ. ಮಾದಪ್ಪನ ಮುಂದ್ಗಡೆ ಬಸಪ್ಪ ನೋಡಿ, ಬಸವೇಶ್ವರ. ನನ್ನ ಮಗನ ಹೆಸ್ರಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದೀವಿ. ನಾನು ಹುಟ್ಟಿದ ದಿನ ಅಲ್ವಾ, ಅದಕ್ಕೆ ಅರ್ಚನೆ ಮಾಡಿಸೋದ ಅಂದ್ಕೊಂಡೆ ಬಂದ್ವಿ. ಅರ್ಚನೆ ಮಾಡಿಸ್ತಾ ಇದ್ದೀವಿ. ಆ ಕಡೆ ಶಿವಲಿಂಗದ ರೂಪ, ಈ ಕಡೆ ವಾಹನದ ರೂಪ ಅದೆಲ್ಲ ಐತೆ. ಎರಡು ಕಡೆ ಕೂರಿಸೋರೆ. ಒಂದು 5 ನಿಮಿಷ ಕುತ್ಕೋಬೇಕಲ್ವ, ಅದಕ್ಕೆ ಕುತ್ಕೊಂಡ್ವಿ. ಕುತ್ಕೊಂಡೆಲ್ಲ ಸುತ್ತಮುತ್ತ ನೋಡಿ ಎಲ್ಲ ಬರೆದವ್ರೆ. ಆದರೂ ಇದೆಲ್ಲ ಬರೆದವ್ರೆ. ಹಂಗೆ ಒಂದು ಸ್ವಲ್ಪ ಓದಿದ್ವಿ.
ಚೆನ್ನಾಗಿ ಐತೆ ಅದು. ಓದ್ತಾ ಇದ್ರೇ ಚೆಂದ, ಒಂಥರ ಮೈಂಡ್ ಎಲ್ಲ ಫ್ರೆಶ್ ಆಯ್ತದೆ. ದೇವ್ರ ಬಗ್ಗೆ ಬರೆದಿದ್ರು. ಅರ್ಚನೆ ಮಾಡಿಸಿದ್ವಲ್ಲ, ಅದಕ್ಕೆ ವಿಭೂತಿ ಎಲ್ಲನೂ ಕೊಟ್ಟಿದ್ರು. ಇಲ್ಲಿ ನೋಡಿ, ಮಾದಪ್ಪನ ವಿಭೂತಿ ಅದು. ಒಂದು 5 ನಿಮಿಷ ಕುತ್ಕೊಳ್ಳೋದಂತ ಕೂತಿದ್ರೆ ನನ್ನ ಮಗ ವಿಭೂತಿ ತಗೊಂಡು ಆಲೇ ನೋಡ್ತಾನೆ, ಏನಿದು ಅಂತ. ಅವನ್ನೆಲ್ಲ ತಿನ್ನೋದು ಅಂತ ಏನೋ ಅಂತ ಅಂದ್ಕೊಬಿಟ್ಟಿದ್ದ. ಆಗ ಅದು ವಿಭೂತಿ ಅಂದಮೇಲೆ ಸುಮ್ಮನಾದ. ಆಮೇಲೆ ಬಂದು ಕೈ ಮುಗ್ದ. ಇಲ್ಲಿ ಈಚೆ ಗಣಪತಿನೂ ಇತ್ತು, ಇಲ್ಲೂ 3 ಪ್ರದಕ್ಷಿಣೆ ಹಾಕಿ ಬಂದ್ವಿ. ಇನ್ನು ಈ ಕಡೆನೂ ದೇವಸ್ಥಾನ ಇತ್ತು ಬಸಪ್ಪಂದು. ಇಲ್ಲೂ ಮಾದಪ್ಪನ ಕೂರಿಸಿದ್ರು. ಉತ್ತರದಲ್ಲಿ ಇರುತ್ತಲ್ಲ ಆ ಥರ ಕೂರಿಸಿದ್ರು. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಈ ಕಡೆ ಗಣಪತಿ ಇತ್ತು, ಆ ಕಡೆ ಮಾದಪ್ಪ, ಈ ಕಡೆ ಗಣಪತಿ, ಮಧ್ಯದಲ್ಲಿ ಬಸವೇಶ್ವರ ಇತ್ತು. ಇದು ಗಣಪತಿ, ಬಸವೇಶ್ವರನ ತೆಗೀನಿಲ್ಲ. ನನ್ನ ಮಗ ಸ್ವೀಟ್ ಹಂಚುತ್ತಿದ್ದ ನೋಡಿ. ಸ್ವೀಟ್ ಕೊಡೋ ಅಂದರೆ ಇಲ್ಲಿ ಈಚೆ ಬಂದು ಅವನೇ ಕೊಡ್ತಿದ್ದ. ಇಲ್ಲಿ ಎಲ್ಲರಿಗೂ ಕೊಟ್ಟಾಯಿತು ಸ್ವೀಟ್. ಈಗ ನನ್ನ ಮಗನಿಗೆ ಹಣ್ಣು ತಗೊಂಡು ಹೋಗೋದ ಅಂತ ಅನ್ಕೊಂಡು ಬಂದ್ವಿ. ಹಣ್ಣು ತಗೋತವ್ರೆ ನಮ್ಮ ಮನೆಯವರು. ದಾಳಿಂಬೆ ಖಾಲಿಯಾಗಿದ್ದು, ದಾಳಿಂಬೆ ತಗೊಂಡ್ವಿ. ಈ ಕಡೆ ನಮ್ಮ ಮನೆಯವ್ರು ಬಾಳೆಹಣ್ಣು ತರಕ್ಕೆ ಹೋಗೋರೆ ಸಂಜೆ ಊಟಕ್ಕೆ. ಈ ಕಡೆ ನನ್ನ ಮಗ ಐಸ್ ಕ್ರೀಮ್ ಕೇಳ್ದ. ಇಲ್ಲೇ ಬೇಕ್ರಿ ಹತ್ರ ನಿಲ್ಲಿಸಿದ್ರು. ಐಸ್ ಕ್ರೀಮ್ ತಗೊಳ್ಳೋದಪ್ಪ ಅಮ್ಮ ಅಂದ. ಐಸ್ ಕ್ರೀಮ್ ತಗೊಳಕ್ಕೆ ಹೋದು. ಅವ್ನಿಗೆ ಇಷ್ಟ ಆಗಿದೆ ತಗೊಡ್ಬೇಕು. ನಾವು ಯಾವ್ದಾದ್ರು ಬೇರೆದು ಎತ್ಕೊಂಡ್ರೆ ಅವ್ನಿಗೆ ಒಪ್ಪೋದೇ ಇಲ್ಲ. ಅವ್ನಿಗೆ ಯಾವ್ದು ಬೇಕು ಅದೇ ತಗೊಡ್ಬೇಕು. ಐಸ್ ಕ್ರೀಮ್ ಎಲ್ಲ ತಗೊಂಡು ಮನೆ ಕಡೆ ಬಂದ್ವಿ. ಮನೆ ಕಡೆ ಬಂದರೆ ರೋಡೆಲ್ಲ ನೋಡಿ ಹಿಂಗೆ ಗೊಜ್ಜೆ ಹಿಡ್ದು ನಿಂತೈತೆ. ಮಳೆ ಓದಿದ್ಕೋದ್ಕೆ ಫುಲ್ ಗೊಜ್ಜೆ ಆಗೋಗಿತ್ತು. ಸಂಜೆಗೆ ಅಕ್ಕಪಕ್ಕದ ಮನೆ ಕರೆದು ಅರ್ಶಿನ ಕುಂಕುಮ ಕೊಡೋದ ಅಂತ ಅಂದ್ಕೊಂಡ್ವಿ. ಹಂಗೆ ಸಿಹಿ ಊಟನೂ ಮಾಡೋದ ಅಂತ ಅಂದ್ಕೊಂಡ್ವಿ. ಈ ವರ್ಷ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಬೇಕು. ಈಗ ನನ್ನ ಮಗನ ಡೆಕೋರೇಷನ್ ಈ ಥರ ಮಾಡಿದ್ದೆ ನಾನು. ಇಷ್ಟೇ ಫೋಟೋ ನಾನು ತೆಗೆದಿದ್ದು. 1-2 ಫೋಟೋ ನಾನು ತಗೊಂಡಿದ್ದು. ಇನ್ನೆಲ್ಲ ತೆಗೆದಿದ್ದು ಕಳಿಸ್ಕೊಡಿ ಅಂದರೆ ಕಳಿಸ್ಕೊಡ್ಲೇ ಇಲ್ಲ. ನಾನು ತಗೊಂಡಿದ್ದು ಇಷ್ಟೇ ಇದ್ದಿದ್ದು ಹಾಕಿದ್ದೀನಿ. ಕೇಕ್ ಈ ಥರ ತರಿಸಿದ, ಪೇಸ್ಟ್ರಿ. ಬಂದಿರೋರ್ದು ಫೋಟೋನು ತೆಗಿಯೋಕ್ಕಾಗಲಿಲ್ಲ. ನಮ್ಮದೊಂದು ಹೊಡೆದಿದ್ರು, ಒಂದಿತ್ತು ಅಷ್ಟೇ. ಅವ್ರ ದೊಡ್ಡಮ್ಮ ಬಂದಿರೋ, ಅವ್ರ ದೊಡ್ಡಮ್ಮದೊಂದು ಹೊಡೆದ್ಕೊಂಡಿದ್ದೆ ನಾನೇ. ಗಾಲೆಟಲ್ಲಿ ಅವನು ಯಾಕೋ ಚಂಡಿ ಮಾಡ್ತಿದ್ದ. ಅರ್ಶಿನ ಕುಂಕುಮಕ್ಕೆ ಬಂದಿರೋರ್ದು ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.